మురిపించావు అదే ఆనందం అదే అనుబంధం ప్రభు మాదేలయ్యవు భలే భలే అందాలు సృష్టించావు మనసే కరిగి మమతే మరచాడు మానవుడు నీవేల మార్చవు భలే భలే అందాలు సృష్టించావు ఇలా మురిపించావు అదే ఆనందం అదే అనుబంధం ప్రభు మాదేలయ్యవు భలే భలే అందాలు సృష్టించావు సమతే పెంచుకొని స్వార్థం మానుకొని సమతే పెంచుకొని మంచిగా మానవుడే మాధవుడై మహిళన నిలవాలి భలే భలే అందాలు సృష్టించావు ఇలా మురిపించావు ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ
ನೀನೇ ರಾಜಕುಮಾರ. ಹೊಸ ಬೆಳಕೊಂದು ಹೊಸಿಲಿಗೆ ಬಂದು ಬೆಳಗಿದೆ ಮನೆಯ ಮನಗಳ ಇಂದು. ಆರಾಜಿಸ ರಾಜರತ್ನನ ಆಡಿಸಿಯೇ ನೋಡು ಬೀಳಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು. ಒಮ್ಮೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಗುಡಿಸಲೇ ಆಗಲಿ ಅರಮನೆಯಾಗಲಿ ಆಟವೇ ನಿಲ್ಲದು ಎಂದು ಆಟ ನಿಲ್ಲದು. ಹಿರಿಯರೇ ಇರಲಿ ಕಿರಿಯರೇ ಬರಲಿ ಭೇದವೇ ತೋರದು ಎಂದು ಭೇದ ತೋರದು. ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ. ನಿನ್ನನ್ನು ಪಡೆದ ನಾವು ಪುನೀತ ಬಾಳು ನಗು ನಗುತ್ತಾ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ನನ್ನ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇವತ್ತು ನಮ್ಮ ಜನ್ಮ ದಿನಾಚರಣೆಯಿಂದ ಬೆಳಗ್ಗೆ ನಮ್ಮ ಗ್ರಾಮದಲ್ಲಿ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಅಲ್ಲಿಂದ ಆಚರಣೆ ಮಾಡಿದ್ದೀವಿ. ಈಗ 6 ಗಂಟೆ ಉದ್ಭವಿದೆ. ಹಾಗೆ 55 ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ನಮ್ಮ ಪಕ್ಷದ ಕಚೇರಿಯಲ್ಲಿ ಕೂಡ ಎಲ್ಲ ನಮ್ಮ ತಾಲೂಕಿನ ಒಕ್ಕೂಟ ಜನರ ಅಭಿಮಾನಿಗಳು ಒಂದು ಸರಳವಾಗಿ ಅಟೆಂಡ್ ಮಾಡಲೇಬೇಕು ಕೇಳಿಕೊಂಡಾಗ ನಾನು ಬಹಳ ಸಂತೋಷವಾಗಿ ಬರ್ತಿದ್ದೇನೆ. ನೀವೆಲ್ಲರೂ ಕೂಡ ಬಹಳ ಅಭಿಮಾನಪೂರ್ವಕವಾಗಿ ಈ ಅಭಿಯಾನದಲ್ಲಿ ಪಾಲ್ಗೊಂಡಿದ್ದೀವಿ. ನಿಮಗೆಲ್ಲ ಗೊತ್ತಿದೆ, ನಾವೇ ಬಾರವರು ಹೇಳಿದ್ರು 2004ರಿಂದ 3 ಬಾರಿ ಶಾಸಕರಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಸಚಿವರಾಗಿ ರಾಜ್ಯ ಮತ್ತು ತಾಲೂಕಿನ ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ರು. ಇವತ್ತು ಹೆಗ್ಗಳಿಕೆ ನಮಗಿದೆ. ಇವತ್ತು ರಾಜ್ಯದಲ್ಲಿ ನಮ್ಮ ತಾಲೂಕಲ್ಲಿ ಕೆಲಸ ಮಾಡಿದವರಲ್ಲಿ ಅಥವಾ ನಮ್ಮ ಮಂತ್ರಿಯಾದಾಗ ನಮ್ಮ ಜೊತೆ ಕೆಲಸ ಮಾಡಿದ ಅಧಿಕಾರಿಗಳಲ್ಲಿ ಅವರೆಲ್ಲರೂ ಕೂಡ ಇವತ್ತು ಬೆಳಗ್ಗೆಯಿಂದ ಬಹಳಷ್ಟು ಜನ ಈ ಜನ್ಮದಿನದ ಶುಭಾಶಯಗಳನ್ನು ಹೇಳ್ಕೊಂಡ್ರೆ ಬಹಳ ಖುಷಿ ಆಯಿತು. ಏನಪ್ಪ ಇಂತಿಂತ ಆಫೀಸರ್ಸ್ ಎಲ್ಲ ಫೋನ್ ಮಾಡಿ ಹೇಳ್ತಾರಲ್ಲ, ಹಾಗೆ ಅವ್ರಿಗೆ ನೆನಪಿದೆ. ನಮ್ಮ ಆಡಳಿತ ಅವಧಿಯಲ್ಲಿ ಯಾರೇ ನಾನು ಪ್ರಾಮಾಣಿಕವಾಗಿ ಇಲಾಖೆಯಲ್ಲಿ ಸಾರ್ವಜನಿಕವಾಗಿ ಕೆಲಸ ಮಾಡಿದ್ದೀನಿ ಅನ್ನೋದು ಎಲ್ರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಏನೋ ಕೆಲವು ಆಗಿದ್ದ ತಪ್ಪುಗಳಿಂದ ನಾವು 2 ಚುನಾವಣೆಗಳಲ್ಲಿ ಸೋತಿದ್ದೇನೆ. ಆದರೂ ಇವತ್ತು ನಾನು ಸೋತಿದ್ರು ಕೂಡ ಇವತ್ತು ತಾಲೂಕಿನ ಅಭಿವೃದ್ಧಿ ಕುಂಠಿತ ಆಗಿದೆ, ಜನರ ಸಮಸ್ಯೆಗಳು ಹೆಚ್ಚಾಗಿದೆ. ನಾವಿದ್ದಾಗ ಆಡಳಿತ ಹೆಂಗಿತ್ತು
ಅಧಿಕಾರಿಗಳೇ ಆಗಿದ್ರು, ತಾಲೂಕು ಕಚೇರಿ ಆಗಲಿ, ಯಾವುದೇ ಪೊಲೀಸ್ ಸ್ಟೇಷನ್ಗಳಾಗಲಿ ಎಲ್ಲ ಪಾರದರ್ಶಕವಾಗಿ ಯಾರು ಹೋದ್ರು ಕೂಡ ಅವರು ಕೆಲಸ ಮಾಡೋಷ್ಟು ಒಂದು ಅಧಿಕಾರಿಗಳಿಗೆ ಒಂದು ಆದ್ಯತೆ ಕೊಟ್ಟಿದ್ರು. ಅದೇ ಇವತ್ತು ಆಗಿಲ್ಲ. ಇವತ್ತು ಅಲ್ಲಿ ನಡೀತಾ ಇಲ್ಲ ಕೆಲಸ. ಎಲ್ಲ ವಿಚಾರಗಳು ನಮ್ಗೆ ಗೊತ್ತಿದೆ. ಪ್ರತಿದಿನ ಯಾವ್ಯಾವ ಕಚೇರಿಗಳಲ್ಲಿ ಏನ್ ನಡೀತದೆ ಅನ್ನೋ ವಿಚಾರ ನಮ್ಮೆಲ್ಲ ತಿಳ್ಕೊಳ್ತೀವಿ. ನಮ್ಗೆಲ್ಲ ಗೊತ್ತಿದೆ ಇರ್ಲಿ. ಅದಕ್ಕೆ ಕಾಲ ಬಂದಾಗ ಕಾಲನೇ ಉತ್ತರ ಕೊಡ್ತಾರೆ. ಬೆಳಕಾದ್ಮೇಲೆ ಕತ್ಲಾಗಬೇಕು, ಕತ್ಲಾದ್ಮೇಲೆ ಬೆಳಕಾಗಬೇಕು. ಹೌದಾ ಇಲ್ವಾ? ಅದಾಗ್ಲೇಬೇಕು, ಅದಾಗ್ತದೆ. ನಾವು ಯಾವತ್ತೂ ಕೂಡ ಸಾರ್ವಜನಿಕರ ಜೀವನದಲ್ಲಿ ನಾವು ಸಾರ್ವಜನಿಕರೇ ನಮಗೆ ಅವರೇ ನಮಗೆ ಆಶೀರ್ವಾದ ಮಾಡಿ ಅಧಿಕಾರ ಕೊಟ್ಟವರೇ ಮತದಾರ ದೇವರುಗಳು ಅಂತ ಭಾವನೆ ಇಟ್ಕೊಂಡು ಕೆಲಸ ಮಾಡಿ ಇವತ್ತು ಅದೇ ಮಾತಾಡ್ತೀನಿ. ರಾಜ್ಕುಮಾರ್ ಹೇಳಿರಲ್ಲ, ಹಂಗೆ ನೀವು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ಪ್ರಭುಗಳಾಗಿ ಪ್ರಜಾಸೇವೆ ಮಾಡ್ತಕ್ಕಂಥ ವ್ಯವಸ್ಥೆನೇ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆ. ಆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾನು ಪ್ರಾಮಾಣಿಕವಾಗಿ, ಪಾರದರ್ಶಕವಾಗಿ, ಬಹಳ ನಿಷ್ಠೆಯಿಂದ ನಾನು ಸಾರ್ವಜನಿಕರ ಕೆಲಸನೂ ಮಾಡಿದ್ದೇನೆ, ಆಡಳಿತನೂ ಮಾಡಿದ್ದೇನೆ, ಅದೇ ರೀತಿ ಅಭಿವೃದ್ಧಿಯೂ ಮಾಡಿದ್ದೇನೆ. ಅದು ನಿಮಗೆಲ್ಲ ಗೊತ್ತಿದೆ. ಕೆಲವು ಆದ ತಪ್ಪುಗಳಿಂದ ನಾವು ಈ ಚುನಾವಣೆಯಲ್ಲಿ ಸೋತಿದ್ದೇವೆ. ಆದರೂ ಪರವಾಗಿಲ್ಲ, ನಾವು ಸೋತಿದ್ರು ಕೂಡ ನಾವು ಸೋತಾಗಿಲ್ಲ. ಈಗ ಇದೆಲ್ಲ ನಮ್ಮ ಅಭಿಮಾನಿಗಳಾಗಿ ಇವತ್ತಿಷ್ಟು ಜನ ನೀವು ಅಭಿಮಾನಿಗಳು ಬೆಳಗ್ಗೆ ಮನೆ ಹತ್ರ ಬಹಳಷ್ಟು ಜನ ಬಂದಿದ್ರು. ಹೊಸಪೇಟೆ ತಾಲೂಕು ಅಭಿಮಾನಿಗಳು ಇಷ್ಟು ಅಭಿಮಾನ ನಮ್ಮ ಮೇಲೆ ಇಟ್ಕೊಂಡಿದ್ದೀರ. ನಾನು ಯಾವತ್ತೂ ನಿಮ್ಮ ಅಭಿಮಾನಕ್ಕೆ ನಾನು ಚಿರುಋಣಿ ಆಗಿದ್ದೇನೆ. 6 ಗಂಟೆಗೆ ಮಂಜುನಾಥ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಇದೆ, ಅವರೆಲ್ಲರೂ ಬರ್ತೀನಿ ಅಂತ ಹೇಳ್ತಾರೆ. ಅದರಿಂದ ದಯಮಾಡಿ ನೀವೆಲ್ಲ ಬಂದು ನನಗೆ ಸ್ವಾಗತದೊಂದಿಗೆ ಶುಭ ಕೋರಿದ್ದೀರ. ನಿಮಗೆಲ್ಲರಿಗೂ ನಾನು ಅಭಿಮಾನ ಪೂರ್ವಕವಾಗಿ ನನ್ನ ಧನ್ಯವಾದಗಳನ್ನು ತಿಳಿಸ್ತೇನೆ. ಎಲ್ಲರಿಗೂ ಒಂದು ಲಘುವಾಗಿ ತಿಂಡಿ ವ್ಯವಸ್ಥೆ ಮಾಡಿದರೆ ನೀವೆಲ್ಲ ಸ್ವೀಕಾರ ಮಾಡಿ ಹೋಗಬೇಕು ಅಂತೇಳಿ ನಿಮ್ಮಲ್ಲಿ ನನ್ನ ಕಳಕಳಿಯಾದಂತ ಒಂದು ಮನವಿ. ಎಲ್ಲ ನಮ್ಮ ಸಮಿತಿಯವರು, ನಮ್ಮ ಅಭಿಮಾನಿಗಳು, ನೀವೆಲ್ಲರೂ ಬಹಳ ಅಭಿಮಾನ ಪೂರ್ವಕವಾಗಿ ಕೆಲಸ ಮಾಡಿದ್ದೀರಾ. ಇವತ್ತು ಆಗಮಿಸಿದ್ದೀರಾ. ನಿಮ್ಗೆಲ್ಲರೂ ನನ್ನ ಧನ್ಯವಾದಗಳು.